ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಸಿನಿಮಾಗಳು ಬಂದಿದೆ. ಇಂತಹ ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ತುಂಬಾ ಜನ ಕಲಾವಿದರು ನಟಿಸಿದ್ದಾರೆ. ಆದರೆ ಕೆಲವು ಕಲಾವಿದರನ್ನ ನಾವು ಮರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದು ಅವರ ಅಭಿನಯದಿಂದಲೋ ಅಥವಾ ಅವರ ಪಾತ್ರದಿಂದಲೋ. ಅದೇ ರೀತಿಯಾಗಿ 90ರ ದಶಕದಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ಬಾಲ ಕಲಾವಿದರಾಗಿ ಮಿಂಚಿದಂತಹವರ ಪೈಕಿ ತುಂಬಾ ಜನ ಇದ್ದಾರೆ. ಆಗ ನಾವು ಯಾವುದೇ ಸಿನಿಮಾಗಳನ್ನ ನೋಡಿದ್ರೂ ಇವರು ಬಾಲನಟಿಯಾಗಿ ಫಿಕ್ಸ್ ಆಗಿ ಇರ್ತಾ ಇದ್ರು. ಅವರೇ ಸಿಂಧೂ ರಾವ್. ಹೌದು, ಜನ ತುಂಬಾ ಸಿನಿಮಾ ನೋಡುವವರಿಗೆ ಹಿಂದಿನ ಕಾಲದಿಂದಲೂ ಕೂಡ ಸಿನಿಮಾ ಮತ್ತು ಸೀರಿಯಲ್ನ ನೋಡುವವರಿಗೆ ಸಿಂಧೂ ರಾವ್ ಯಾರು ಅನ್ನೋದು ತುಂಬಾ ಜನರಿಗೆ ಗೊತ್ತಿರುತ್ತೆ. ಇನ್ನು ಇತ್ತೀಚಿನ ಜನರೇಷನ್ ಅನ್ನ ನಾವು ಕೇಳಿದಾಗ ಸಿಂಧೂ ರಾವ್ ಯಾರು ಅಂದ್ರೆ ಸ್ವಲ್ಪ ಜನ ಯೋಚನೆ ಮಾಡಿ ಅವರ ಗೊತ್ತಿದೆ ಅಂತ ಕೂಡ ಹೇಳ್ತಾರೆ. ಅಂತಹ ಸಿಂಧೂ ರಾವ್ ಕೆಲವು ವರ್ಷಗಳ ಕಾಲ ತುಂಬಾ ದೊಡ್ಡ ಬ್ರೇಕ್ ಅನ್ನ ತೆಗೆದುಕೊಂಡ್ರು. ಯಾಕೆ ಏನು ಅದು ಯಾವುದನ್ನ ಕೂಡ ಹೇಳ್ಕೊಂಡಿರ್ಲಿಲ್ಲ. ಸಿಂಧೂ ರಾವ್ ಟಾಪ್ ಹೀರೋಯಿನ್ ಅಲ್ಲದೆ ಇದ್ರೂ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಸ್ಟಾರ್ ನಟರ ಜೊತೆಗೆ ಸ್ಕ್ರೀನ್ ಅನ್ನ ಶೇರ್ ಮಾಡಿದ್ದಾರೆ. ಆಮೇಲೆ ಒಂದಷ್ಟು ಕಾಲ ಪ್ರಸಾರ ಆಗ್ತಾ ಇದ್ದಂತಹ ಜನಪ್ರಿಯ ಸೀರಿಯಲ್ಗಳಲ್ಲಿ ಕೂಡ ಇಬ್ರು ನಟಿಸಿದ್ರು. ಆದರೆ ಇದಕ್ಕಿದ್ದ ಹಾಗೆ ಎಲ್ಲದಕ್ಕೂ ಕೂಡ ಗುಡ್ ಬೈ ಅನ್ನ ಹೇಳಿಬಿಟ್ರು. ಆದರೆ ಇದೀಗ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾದ್ರೆ ಸಿಂಧೂ ರಾವ್ಗೆ ಸಮಸ್ಯೆ ಆಗಿದ್ದೇನು, ಅವರಿಗೆ ಮದುವೆ ಆಗಿದ್ಯಾ, ಮಕ್ಕಳು ಇದೆಯಾ, ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಈವರೆಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೌದು, ಸೀತಾರಾಮ ಧಾರಾವಾಹಿಯಲ್ಲಿ ಇದೀಗ ನಟಿಸ್ತಾ ಇರುವಂತಹ ಸಿಂಧೂ ರಾವ್ ಬಣ್ಣ ಹಚ್ಚೋದು, ಸೆಕೆಂಡ್ ಇನ್ನಿಂಗ್ಸ್ಗೋಸ್ಕರ ಬಣ್ಣ ಹಚ್ಚಿರೋದು ಅನ್ನೋದಂಗೆ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ. ನಾಯಕ ರಾಮ್ ಚಿಕ್ಕಮ್ಮನ ಪಾತ್ರದಲ್ಲಿ ಆಕೆ ಕಾಣಿಸಿಕೊಂಡಿದ್ರು. ಬಹಳ ದಿನಗಳ ನಂತರ ಸಿಂಧೂ ರಾವ್ ಮತ್ತೆ ಬಣ್ಣದ ಲೋಕಕ್ಕೆ ವಾಪಸ್ಸಾಗಿದ್ದಾರೆ. ಬಾಲನಟಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಸಿಂಧೂ ರಾವ್ ವಿಷ್ಣುವರ್ಧನ್, ಅಂಬರೀಶ್, ದೇವರಾಜ್, ಶಿವಣ್ಣ ಸೇರಿದಂತೆ ಹಲವು ನಟರ ಜೊತೆಗೆ ತೆರೆಯನ್ನ ಹಂಚಿಕೊಂಡಿದ್ರು. ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕವೇ ಚಿರಪರಿಚಿತರಾಗಿದ್ದ ಸಿಂಧೂ ರಾವ್ ಬಹಳ ದೊಡ್ಡ ಬ್ರೇಕ್ ಅನ್ನ ಪಡ್ಕೊಂಡು ಇದೀಗ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಪ್ರಾರಂಭಿಸಿದ್ದಾರೆ. ನಟಿ ಸಿಂಧೂ ರಾವ್ ಅವರ ಕುಟುಂಬದಲ್ಲಿ ಯಾರು ಕೂಡ ಕಲಾವಿದ್ರು ಅನ್ನೋರು ಇಲ್ಲ. ಅವರ ಅಜ್ಜಿ ಮನೆ ಬಳಿಗೆ ಹಿರಿಯ ನಿರ್ದೇಶಕ ಪಣಿರಾಮ್ ಚಂದ್ರ ಅವರ ಅತ್ತೆ ಮನೆ ಇತ್ತು. ಅವತ್ತು ನಾನೆಂದು ನಿಮ್ಮವನೇ ಚಿತ್ರಕ್ಕಾಗಿ ನಿರ್ದೇಶಕರು ಬಾಲಕರ ಆಡಿಷನ್ ಅನ್ನ ನಡೆಸ್ತಾ ಇದ್ರು. ಸಿಂಧು ಅವರ ಅಜ್ಜಿ ಪಣಿರಾಮಚಂದ್ರ ಅವರ ಬಳಿ ತೆರಳಿ ತಮ್ಮ ಮೊಮ್ಮಗಳ ಬಗ್ಗೆ ಹೇಳಿದ್ರಂತೆ. ಆಗ ನಿರ್ದೇಶಕರು ಸಿಂಧುಗೆ ಹುಡುಗನ ಡ್ರೆಸ್ ಮಾಡಿ ನೋಡಿ ಸುಮ್ಮನೆ ಹೋದವರು ಕೆಲ ದಿನಗಳ ಬಳಿಕ ವಾಪಸ್ ಬಂದು ನಾನೆಂದು ನಿಮ್ಮವನೇ ಚಿತ್ರಕ್ಕೆ ಆಯ್ಕೆ ಮಾಡಿಯೇ ಬಿಟ್ರಂತೆ. ಅಲ್ಲಿಂದ ಸಿಂಧು ಅವರ ಸಿನಿಮಾ ಜರ್ನಿ ಶುರುವಾಗತ್ತೆ. ನಾನೆಂದು ನಿಮ್ಮವನೇ, ರಾಯರು ಬಂದರು ಮಾವನ ಮನೆಗೆ, ಮಿಸ್ಟರ್ ಮಹೇಶ್ ಕುಮಾರ್, ಮದರ್ ಇಂಡಿಯಾ, ಆಯುಧ, ರಾಜಮಾರ್ತಾಂಡ, ಕಲಾವಿದ, ಪುಟ್ಮಲ್ಲಿ, ಒಂದಾಗೋಣ, ಮೌನರಾಗ ಹೀಗೆ ಸಾಲು ಸಾಲು ಚಿತ್ರಗಳಲ್ಲಿ ಸಿಂಧು ಬಾಲನಟಿಯಾಗಿ ಕಾಣಿಸಿಕೊಂಡ್ರು. ಮೊದಲ ಸಿನಿಮಾ ಬಳಿಕ ಸತತವಾಗಿ 5-6 ಚಿತ್ರಗಳಿಗೆ ಸಿಂಧು ಬಾಲಕನಾಗಿ ನಟಿಸಿದ್ರು. ನಂತರವೇ ಬಾಲಕಿಯಾಗಿ ನಟಿಸೋಕೆ ಪ್ರಾರಂಭಿಸಿದ್ರು. ಮೌನರಾಗ ಚಿತ್ರಕ್ಕೆ 1996-97ರಲ್ಲಿ ಆಕೆಗೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತು. ಬಾಲ ನಟಿಯಾಗಿ ಇಷ್ಟೆಲ್ಲ ಫೇಮಸ್ ಆಗಿದ್ದ ಸಿಂಧುಗೆ ಮತ್ತು ಸಿಂಧು ಕುಟುಂಬದವರಿಗೆ ಸಹಜವಾಗಿಯೇ ಹೀರೋಯಿನ್ ಆಗಬೇಕು ಅನ್ನುವಂತಹ ಆಸೆ ಕೂಡ ಇತ್ತು. ಹೌದು, ಸಿಂಧು ಅವರ ಕುಟುಂಬದಲ್ಲಿ ಯಾರು ಕೂಡ ಕಲಾವಿದರು ಇರಲಿಲ್ಲ. ಆದರೆ ಬಂದಂತಹ ಅವಕಾಶವನ್ನ ಸಿಂಧು ಬಹಳ ಅದ್ಭುತವಾಗಿ ಉಪಯೋಗಿಸಿಕೊಂಡಿದ್ರು. ನಟನೆಯಲ್ಲಿ ಬಹಳ ಚೆನ್ನಾಗಿಯೇ ಹೆಸರನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಸಿಂಧು ಹೀರೋಯಿನ್ ಆಗಬೇಕು ಅನ್ನೋದು ಅವರ ಕುಟುಂಬದ ಆಸೆಯಾಗಿತ್ತು. ಈವನ್ ಸಿಂಧು ಅವರು ಕೂಡ ಯಾವುದಾದ್ರೂ ಸಿನಿಮಾದಲ್ಲಿ ನಾಯಕಿ ಪಾತ್ರ ಮಾಡಬೇಕು ಅಂತ ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಆಗ ಎಜುಕೇಶನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಇವತ್ತು ಅವಕಾಶ ಇದೆ ಅಂತ ಸಿನಿಮಾಗಳನ್ನ ಮಾಡಿದ್ರೆ ಮುಂದೆ ಕತೆ ಏನು ಅನ್ನುವಂತಹ ಬಲವಾದ ಅನುಮಾನ, ಆತಂಕ ಸಿಂಧು ಕುಟುಂಬದಲ್ಲಿ ಇತ್ತು. ಆ ಕಾರಣಕ್ಕಾಗಿ 10ನೇ ತರಗತಿ ವೇಳೆಗೆ ಓದಿನ ಕಡೆ ಗಮನ ಕೊಡಬೇಕು ಅಂತ ಕಂಪ್ಲೀಟ್ ಆಗಿ ಸಿನಿಮಾವನ್ನ ನಿಲ್ಲಿಸ್ಬಿಡ್ತಾರೆ. ಹೌದು, 10ನೇ ತರಗತಿ ಓದ್ಲೇಬೇಕು ಅನ್ನೋದು ಸಿಂಧು ಅವರ ಆಸೆ, ಹಾಗೇನೆ ಅವರ ತಂದೆ ತಾಯಿ ಆಸೆ. ಆ ಕಾರಣಕ್ಕಾಗಿ ನಾಯಕಿಯಾಗಿ
ಚಿತ್ರರಂಗಕ್ಕೆ ಎಂಟ್ರಿ ಕೊಡಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಓದೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದಲ್ಲದೆ ಸಿಂಧು ಚೆನ್ನಾಗಿದ್ದಾರೆ, ಮುದ್ದಾಗಿದ್ದಾರೆ, ಆದರೆ ಕುಳ್ಳಕ್ಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಅನೇಕ ಸಿನಿಮಾಗಳ ಅವಕಾಶ ಕೈ ತಪ್ಪಿದ್ವು ಅನ್ನುವ ಮಾತುಗಳನ್ನ ಕೂಡ ಹೇಳ್ತಾರೆ. ಸಿಂಧು ಆನಂತರ SLCಯನ್ನ ಮುಗಿಸ್ಕೊಂಡು ಇನ್ನೇನು ಸಿನಿಮಾದಲ್ಲಿ ಅವಕಾಶ ಸಿಗಲ್ಲ ಅಂತ ಮಾಂಗಲ್ಯ, ರಂಗೋಲಿ ಧಾರಾವಾಹಿಗಳ ಮೂಲಕ ಜನಮನ ಗೆಲ್ತಾರೆ. ರಂಗೋಲಿಯ ಆರತಿ ಅಂತ ತುಂಬಾನೇ ಹೆಸರನ್ನ ಪಡ್ಕೊಂಡ್ರು. ಈಗಲೂ ಕೂಡ ಜನ ಅವರನ್ನ ತುಂಬಾ ಜನ ಆರತಿ ಅಂತಲೇ ಕರೀತಾರೆ. ಇದೆಲ್ಲ ಆದ್ಮೇಲೆ ಧಾರಾವಾಹಿಗಳಿಂದ ಬ್ರೇಕ್ ಪಡೆದು ಕೆಲಸ ಮನೆ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ಬಿಟ್ರು. 2017ರಲ್ಲಿ ಮಹೇಶ್ ಕೃಷ್ಣ ರಾಮಯ್ಯ ಅನ್ನುವವರನ್ನ ಸಿಂಧು ಮದುವೆ ಆಗ್ತಾರೆ. ಮನೆಯಲ್ಲಿ ತೋರಿಸಿದ ಹುಡುಗನನ್ನ ಸಿಂಧು ಮದುವೆ ಆಗ್ತಾರೆ. ಮದುವೆ ಆದ್ಮೇಲೆ ಇದೀಗ ಸಿಂಧುಗೆ ಒಂದು ಗಂಡು ಮಗು ಕೂಡ ಇದೆ. ಸೊ ಹೀಗಿರ್ಬೇಕಾದ್ರೆ ಮಗ, ಮನೆ, ಸಂಸಾರ ಅಂತ ಅಪ್ಪಟ ಗೃಹಿಣಿಯಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಸಿಂಧು ನಟಿಯಾಗಿ ಬಹಳ ಹೆಸರನ್ನ ಮಾಡಿದ್ದು ಅವರ ಪತಿ ಮಹೇಶ್ಗೆ ಗೊತ್ತಿತ್ತು. ಈ ಕಾರಣಕ್ಕಾಗಿ ಮತ್ತೊಮ್ಮೆ ನೀನು ಸೀರಿಯಲ್ಗಳಲ್ಲಿ ನಟಿಸು, ನಾನು ನಿನ್ನ ಪರವಾಗಿ ನಿಂತ್ಕೋತೀನಿ, ಮನೆಯ ಜವಾಬ್ದಾರಿಯನ್ನ ನಾನು ತಗೋತೀನಿ ಅಂತ ಅವರ ಪತಿ ಫೋರ್ಸ್ ಮಾಡಿದ ಕಾರಣಕ್ಕೆ ಈಗ ಬಹಳ ವರ್ಷಗಳ ನಂತರ ಕಮ್ಬ್ಯಾಕ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ಸೀತಾರಾಮ ಸೀರಿಯಲ್ ಅಲ್ಲಿ ನಟಿಸ್ತಾ ಇದ್ದಾರೆ. ಸೊ ಒಟ್ಟಾರೆ ನೋಡೋದಕ್ಕೆ ಚೆನ್ನಾಗಿದ್ರು ಕೂಡ ಕುಳ್ಳಿ ಅನ್ನುವ ಕಾರಣಕ್ಕಾಗಿ ಅವಕಾಶಗಳು ಬರದೇ ಇರೋದು ತುಂಬಾ ಜನಕ್ಕೆ ಬೇಸರ ತರಿಸಿದೆ.